ಧಾರಾವಿ ಪುನರ್ ಅಭಿವೃದ್ಧಿ ಯೋಜನೆಗೆ ಅದಾನಿ ಹೆಸರು. ಧಾರಾವಿ ಪುನರ್ ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವ ನವಭಾರತ್ ಮೆಗಾ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ NMDPL ಅನ್ನು ಅದಾನಿ ನವಭಾರತ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ANDPL ಎಂದು ಮರುನಾಮಕರಣ ಮಾಡಲಾಗಿದೆ. ಮನೆ ಬಾಗಿಲಿಗೆ ಪ್ರಮಾಣ ಪತ್ರ. ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು ಗ್ಯಾರಂಟಿಗೆ CM DK ಶಿವಕುಮಾರ್ ಅವರು ಚಾಲನೆ ನೀಡಿದರು. ಇದರ ಮೂಲಕ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIRಗೆ ಬೇಕಾದಂಥ ಅಗತ್ಯ ದಾಖಲೆಗಳಲ್ಲಿ ಒಂದಾದ ಜಾತಿ ಪ್ರಮಾಣ ಪತ್ರ ಮತ್ತು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಅಂದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಮನೆಗೆ ನಿಮ್ಗೆ ತಲುಪಿಸ್ತಾರೆ. ಇದಕ್ಕೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಪಡೆಯಬೇಕಾದ್ರೆ ಏನೇನು ಒಂದು ರೂಲ್ಸ್ಗಳು ನಾವು ಫುಲ್ಫಿಲ್ ಮಾಡಬೇಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಜನಿಸಿರಬೇಕು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ನಿಗದಿತ ಅರ್ಹತೆಗಳನ್ನು ಪೂರೈಸಿರಬೇಕು. ರಾಜ್ಯದಲ್ಲಿ ಕನಿಷ್ಠ 10 ವರ್ಷ ವಾಸಿಸಿರಬೇಕು. ಕರ್ನಾಟಕದಲ್ಲಿ ದ್ವಿತೀಯ PUC ಅಥವಾ ತತ್ಸಮಾನ ಶಿಕ್ಷಣ ಪೂರ್ಣಗೊಳಿಸಿರಬೇಕು. ರಾಜ್ಯದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರಬೇಕು. ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಕನಿಷ್ಠ 7 ವರ್ಷ ಸೇವೆ ಸಲ್ಲಿಸಿರಬೇಕು. ತಂದೆ ತಾಯಿ ಪತಿ ಅಥವಾ ಪತ್ನಿ ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷ ವಾಸಿಸಿರುವ ದಾಖಲೆ ಇರಬೇಕು. ಕರ್ನಾಟಕದಲ್ಲಿ ಸ್ಥಿರಾಸ್ತಿ ಹೊಂದಿರಬೇಕು ಅಥವಾ ಕಾನೂನುಬದ್ಧವಾಗಿ ಉಪಯೋಗಿಸುತ್ತಿರಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು. ಕರ್ನಾಟಕದ ನಿವಾಸಿಯನ್ನು ವಿವಾಹವಾಗಿದ್ದರೆ ರಾಜ್ಯದಲ್ಲಿ ವಾಸಿಸುತ್ತಿರಬೇಕು. ಎಲ್ಲ ಒಂದು ಕಂಡೀಷನ್ಸ್ಗಳನ್ನು ನೀವು ಫುಲ್ಫಿಲ್ ಮಾಡಿದ್ರೆ ನೀವು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಪಡೆಯೋಕೆ ಅರ್ಹರಾಗಿರ್ತೀರಿ. ಇಲ್ಲಿ ನೋಡಿ, ಜಪಾನ್ ದೇಶದಲ್ಲಿ ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕ್ಯುಡೆಂಗಾ ಅಂತಕ್ಕಂಥ ಔಷಧಿಯನ್ನು ನಮ್ಮ ಭಾರತದಲ್ಲಿ ಡೆಂಗಿ ಒಂದು ಜ್ವರದ ನಿಯಂತ್ರಣಕ್ಕಾಗಿ ಬಳಸೋಕೆ ಅನುಮತಿಯನ್ನು ಕೊಡಲಾಗಿದೆ. 2026 FIFA ವರ್ಲ್ಡ್ ಕಪ್ ಅನ್ನು ಸ್ಪೇನ್ ತಂಡ ಗೆದ್ದತಿ. ಈ ಸ್ಪೇನ್ ತಂಡ ಕೆಂಪು ಸೇನೆ ಅಂತ ಒಂದು ಫೇಮಸ್ ಆಗೈತಿ. ಇದು ಅರ್ಜೆಂಟೀನಾ ತಂಡವನ್ನು ಮಣಿಸಿ ಈ ಒಂದು FIFA ವರ್ಲ್ಡ್ ಕಪ್ 2026 ಅನ್ನು ಪಡೆದತಿ. ಇಲ್ಲಿ ಕೈಲಿಯನ್ ಎಂಬಾಪೆ ಅವರು ವಿಶ್ವಕಪ್ ಇತಿಹಾಸದಲ್ಲಿ ಅತ್ಯಧಿಕ ಗೋಲು ಗಳಿಸಿದ ಆಟಗಾರನಾಗಿದ್ದರು. ಇವು ಲಿಯೋನೆಲ್ ಮೆಸ್ಸಿಯ ಒಂದು 21 ಗೋಲುಗಳ ದಾಖಲೆಯನ್ನು ಮಾಡಿದನು. ಮತ್ತು ಇವ ಗೋಲ್ಡನ್ ಬೂಟ್ಗಳನ್ನು ಅಂದರೆ ಗೋಲ್ಡನ್ ಶೂಗಳನ್ನು ಒಂದು ಪಡೆದಾನು ಈ ಒಂದು ಗೋಲುಗಳನ್ನು ದಾಖಲಿಸುವ ಮೂಲಕ. ಟೂರ್ನಿಯಲ್ಲಿ ಗರಿಷ್ಠ ಗೋಲು ಗಳಿಸಿದ ಆಟಗಾರನಿಗೆ ನೀಡಲಾಗುವ ಗೋಲ್ಡನ್ ಬೂಟ್ ಪ್ರಶಸ್ತಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪಾಲಾಗಿದೆ. ಅವರು ಒಟ್ಟು ಈ ಒಂದು ಟೂರ್ನಿಯಲ್ಲಿ 10 ಗೋಲುಗಳನ್ನು ದಾಖಲಿಸಿದ್ದಾರೆ. ಇದರೊಂದಿಗೆ ಸತತ 2 ವಿಶ್ವಕಪ್ಗಳಲ್ಲಿ ಗೋಲ್ಡನ್ ಬೂಟ್ ಗೆದ್ದ ಮೊದಲ ಆಟಗಾರ ಎನಿಸಿಕೊಂಡರು. ಅಷ್ಟೇ ಅಲ್ಲದೆ ಒಟ್ಟಾರೆ ವಿಶ್ವಕಪ್ನಲ್ಲಿ 22 ಗೋಲುಗಳನ್ನು ಗಳಿಸುವ ಮೂಲಕ ಲಿಯೋನೆಲ್ ಮೆಸ್ಸಿಯ 21 ಗೋಲುಗಳ ದಾಖಲೆಯನ್ನು ಅವರು ಒಂದು ಮುರಿದಿದ್ದಾರೆ. ಉನೈಗೆ ಗೋಲ್ಡನ್ ಗ್ಲೋವ್. ಟೂರ್ನಿಯಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ಗೆ ನೀಡುವ ಗೋಲ್ಡನ್ ಗ್ಲೋವ್ ಪ್ರಶಸ್ತಿಯನ್ನು ಸ್ಪೇನ್ ತಂಡದ ಉನೈ ಸಿಮೋನ್ ಗೆದ್ದಿದ್ದಾರೆ. ಕುಬಾರ್ಸಿಗೆ ಯುವ ಆಟಗಾರ ಪ್ರಶಸ್ತಿ. ಟೂರ್ನಿಯ ಅತ್ಯುತ್ತಮ ಯುವ ಆಟಗಾರ ಗೌರವಕ್ಕೆ ಸ್ಪೇನ್ ತಂಡದ 19 ವರ್ಷದ ಪ್ರತಿಭಾವಂತ ಡಿಫೆಂಡರ್ ಪೌ ಕುರ್ಬಾಸಿ ಭಾಜನರಾದರು. ಬ್ರಿಟನ್ ಪ್ರಧಾನಿಯಾಗಿ ಆ್ಯಂಡಿ ಬರ್ನ್ಹಮ್ ಅಧಿಕಾರ ಸ್ವೀಕಾರ. ಲೇಬರ್ ಪಕ್ಷದ ನಾಯಕ ಆ್ಯಂಡಿ ಬರ್ನ್ಹಮ್ ಅವರು ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಸೋಮವಾರ ಅಧಿಕಾರ ಸ್ವೀಕರಿಸಿದರು. ಕಿಯರ್ ಸ್ಟಾರ್ಮರ್ ಅವರು ಪ್ರಧಾನಿ ಹುದ್ದೆ ಮತ್ತು ಲೇಬರ್ ಪಕ್ಷದ ನಾಯಕನ ಸ್ಥಾನಕ್ಕೆ ಜೂನ್ 21ರಂದು ರಾಜೀನಾಮೆ ಘೋಷಿಸಿದ್ದರು. 1 ತಿಂಗಳ ಅಂತರದಲ್ಲಿ ನೂತನ ಪ್ರಧಾನಿ ನೇಮಕವಾಗಿದೆ.